ಬಗ್ಗೆ ಹೇಳೋಕ್ಕೆ ಪದಗಳು ಸಾಲಲ್ಲ. ಯಾಕೆ ಅಂತ ಅಂದರೆ ಗುರುವಿನ ಮುಖಾಂತರ ದೈವ ಕಾಣಬೇಕು ಅಂತ ಒಂದು ಮಾತು ಹೇಳ್ತಾರೆ. ಅದರಿಂದನೇ ಮುಕ್ತಿ ಅಂತಲೂ ಕೇಳ್ತಾರೆ. ಹಾಗಾಗಿ ರಾಯರು ನಂಬಿ ನಾವು ಸ್ಟಾರ್ಟಿಂಗು ರಾಯರಿಗೆ ಬರ್ತಾನೆ ಇರಲಿಲ್ಲ. ಹಾಗಾಗಿ ನಾವು ಮೊದಲು ರಾಯರಿಗೆ ಬರೋದಕ್ಕೆ ಶುರು ಮಾಡಿದ್ವಿ. ಹಿಂಗೆ ಯಾರೋ ಹೇಳಿದ್ರು, ಹೋಗ್ರಿ ನಿಮ್ಮ ಕಷ್ಟಗಳನ್ನೆಲ್ಲ ಬಗೆಯಿರುತ್ತೆ ಅಂದ್ಬಿಟ್ಟು. ಆವಾಗ ಬಂದ್ವಿ. ಸ್ಟಾರ್ಟಿಂಗಲ್ಲಿ ಇಲ್ಲಿನ ಪದ್ಧತಿ ಏನಿದೆ ಅದೇ ರೀತಿ ನಾವು ಅನುಸರಿಸ್ಕೊಂಡು ಹೋದ್ವಿ. ಯಾವ ರೀತಿ ಅಂದರೆ ಕಾಯಿ ಯಾವ ಥರ ಕಟ್ಟೋದು ಮತ್ತು ಆ ಥರ ಅದೇನು ಪದ್ಧತಿ ಇದೆ, ಯಾವ ಥರ ನಿಯಮ ಇದೆ ಅದನ್ನು ಅನುಸರಣೆ ಮಾಡ್ಕೊಂಡು ಹೋದ್ವಿ. ನನಗಿಲ್ಲಿಗೆ 19 ವಾರ ಆಯಿತು. ನಮಗೆ 19 ವಾರದಲ್ಲಿ ಸ್ಟಾರ್ಟಿಂಗಲ್ಲಿ ತುಂಬ ಕಣ್ಣೀರ ಕಷ್ಟಗಳು ಅನ್ನೋದು ತುಂಬ ಇದ್ದವು. ನಮಗೂ ಅಷ್ಟೇ ಮನೇಲಿ ನೆಮ್ಮದಿ ಇರಲಿಲ್ಲ. ತುಂಬ ಕಷ್ಟಗಳು, ತುಂಬ ಆರ್ಥಿಕ ಪರಿಸ್ಥಿತಿಗಳು, ತುಂಬ ಕಷ್ಟಗಳಲ್ಲೆಲ್ಲ ಎಲ್ಲ ಥರ ಕಷ್ಟಗಳು ಇದ್ದವು. ಹಂಗಾಗಿ ರಾಯರು ನಮ್ಮನ್ನು ಕೈ ಬಿಡಲಿಲ್ಲ. ಕೊನೆಯದಾಗಿ ನಾವು ಯಾವ ರೀತಿ ಮನೆ ದೇವ್ರುಗಳನ್ನ ನಂಬ್ತೀವೋ ಅದೇ ರೀತಿಲಿ ಅದರ 10 ಪಟ್ಟು ರಾಯರು ನಂಬಿದ್ರೆ ನಮ್ಗೆ ಯಾವುದೇ ರೀತಿಯಲ್ಲಿ ನಮಗೆ ತೊಂದರೆನೂ ಇಲ್ಲ. ನಮ್ಗೆ ಎಷ್ಟೇ ಜನ ಕೆಡುಕು ಬಯಸಿದ್ರು ಕೂಡ ರಾಯರು ಖಂಡಿತವಾಗಲೂ ನಮ್ಮ ಜೊತೆಲೇ ಇದ್ದು ಅತ್ಯಂತ ದಯಾಳು ಕರುಣಾಮಯಿ ನಮ್ಮ ರಾಯರು. ಎಷ್ಟೇ ಕಷ್ಟ ಬರಲಿ, ಎಷ್ಟೇ ಕಣ್ಣೀರು ಬರಲಿ, ಸದಾ ಕಾಲ ನಮ್ಮದವ್ರ ಜೊತೆಯಲ್ಲೇ ಇದ್ದು ಅವ್ರನ್ನ ಕಾಪಾಡಿಕೊಂಡು ಅವ್ರನ್ನ ಕೈ ಹಿಡಿದು ಸಹ ನಡೆಸ್ತಾರೆ ಅನ್ನೋದಕ್ಕೆ ನನಗಿಲ್ಲಿ ಬಂದಿದ್ದ ಮೇಲೇ ನನಗೆ ಗೊತ್ತಾಗಿದೆ. ಹಾಗಾಗಿ ನಮಗೂ ತುಂಬ ಕಷ್ಟಗಳನ್ನೆಲ್ಲ ಬಗೆಹರಿಸಿದ್ದಾರೆ ರಾಯರು. ಅದೇ ರೀತಿ ನಮಗೆ ಮುಂದಕ್ಕೆ ಎಲ್ಲರೂ ನಂಬಿ ರಾಯರಿಗೆ ಬರಬೇಕು ಅಂತ ನಾನು ಕೇಳ್ಕೊತಾ ಇದ್ದೀನಿ.